ಹರೇ ಕೃಷ್ಣ. 2026 ಕೂಡಿದ್ರೆ ಒಂದು ಸಂಖ್ಯೆ ಬರುತ್ತೆ. ಇದು ಸಂಖ್ಯಾಶಾಸ್ತ್ರದ ಪ್ರಕಾರ ಸೂರ್ಯನ ಒಂದು ಶಕ್ತಿಯನ್ನು ಬಿಂಬಿಸುವಂತಹ ಒಂದು ಸಂಖ್ಯೆ ಆಗಿದೆ. ಹಾಗೆ ಈ ವರ್ಷ ಸೂರ್ಯನಿಗೆ ಸಂಬಂಧಪಟ್ಟಂತಹ ತತ್ವಗಳನ್ನು, ಕೆಲವೊಂದು ನಿಯಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ನಾವು ಕಾಣಲಿಕ್ಕೆ ಖಂಡಿತ ಸಾಧ್ಯ. ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ನಕ್ಷತ್ರಗಳಲ್ಲೂ ರಾಜನ ಹಾಗೆ ಪ್ರತಿಯೊಂದು ನಕ್ಷತ್ರಗಳಿಗೂ ಪ್ರತಿಯೊಂದು ಗ್ರಹಗಳಿಗೂ ಅಧಿಪತಿ ಅಂತಲೇ ಹೇಳ್ಬೋದು ಸೂರ್ಯನನ್ನು. ಅದೇ ಥರ ನಮ್ಮ ಜೀವನದಲ್ಲಿ ನಾಯಕತ್ವವನ್ನು ಪಡ್ಕೊಳ್ಳಿಕ್ಕೆ, ಯಶಸ್ಸನ್ನು ಹೊಂದಕ್ಕೆ, ಹಾಗೆ ಶಕ್ತಿಯನ್ನು ಮಾನಸಿಕವಾಗಿ, ದೈಹಿಕವಾಗಿ, ಹಾಗೆ ಬಾಹ್ಯವಾಗಿ ಪ್ರತಿಯೊಂದು ವಿಚಾರದಲ್ಲೂ, ಬರೀ ನಮ್ಮ ಕುಟುಂಬಕ್ಕೆ ಅಥವಾ ವೈಯಕ್ತಿಕ ವಿಚಾರ ಅಲ್ಲದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಯಶಸ್ಸನ್ನು, ಶಕ್ತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಸೂರ್ಯನ ಒಂದು ಆಶೀರ್ವಾದ ಬಹಳ ಮುಖ್ಯ ಆಗುತ್ತೆ. ಹಾಗೆ ಸೂರ್ಯನ ಕೆಲವೊಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸೂರ್ಯನ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳಿದೆ. ಸೂರ್ಯ ನಮಸ್ಕಾರ ಆಗಿರಬಹುದು, ಅಥವಾ ಆದಿತ್ಯ ಹೃದಯ ಪಾರಾಯಣ ಆಗಿರಬಹುದು, ಅಥವಾ ಕೆಲವೊಂದು ಸೂರ್ಯನಿಗೆ ಸಂಬಂಧಪಟ್ಟಂತಹ ಬಣ್ಣಗಳು ಅಥವಾ ಆ ಒಂದು ಸಿಂಬಲ್ಗಳನ್ನು, ನಂಬರ್ಗಳನ್ನು ಬರ್ಕೊಳ್ಳೋದ್ರ ಮುಖಾಂತರ ಕೂಡ ಆ ಒಂದು ತತ್ವವನ್ನು, ಪಾಸಿಟಿವ್ ಎನರ್ಜಿಯನ್ನು ನಾವು ಪಡ್ಕೋಬೋದು. ಅದರಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥ ತಾಮ್ರದಿಂದ ಮಾಡಿರುವ ಸೂರ್ಯನ ಚಿಹ್ನೆಯನ್ನು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ವ್ಯಾಪಾರ ಸ್ಥಳದಲ್ಲಿ, ಮುಖ್ಯ ದ್ವಾರದಲ್ಲಾಗಿರಬಹುದು ಅಥವಾ ವಾಸ್ತುವಿನ ಒಳಗಾಗಿರಬಹುದು, ಅದನ್ನು ಇಡೋದ್ರಿಂದ, ಉಪಯೋಗಿಸೋದ್ರಿಂದ ನಮ್ಮ ಬದುಕಿನಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಖಂಡಿತವಾಗಿಯೂ ಪಡ್ಕೋಬಹುದು. ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಅದನ್ನು ಉಪಯೋಗಿಸೋದ್ರಿಂದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳು ಹೆಚ್ಚುತ್ತೆ. ಹಾಗೆ ವ್ಯಾಪಾರದಲ್ಲಿ ನೀವು ತುಂಬ ಶಕ್ತಿಶಾಲಿ ಆಗ್ತೀರಾ. ಅಷ್ಟೇ ಅಲ್ಲ, ನಾಯಕತ್ವವನ್ನು ಹೆಚ್ಚಿಸುತ್ತೆ, ಹಾಗೆ ಅವಕಾಶಗಳನ್ನು ವೃದ್ಧಿಸುತ್ತೆ, ಪಾಸಿಟಿವ್ ಎನರ್ಜಿಯನ್ನು ಕೂಡ ಉಂಟು ಮಾಡುತ್ತೆ. ಮನೆಯಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ವಾಸ್ತುವಿನ ದೋಷ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ಸೂರ್ಯನ ಬೆಳಕು ಎಷ್ಟು ಅಮೂಲ್ಯ ಅಲ್ವಾ, ಅದೇ ಥರ ನಮ್ಮ ಮನೆಯಲ್ಲಿ ಆ ಒಂದು ಪಾಸಿಟಿವ್ ಬೆಳಕನ್ನು ತಂದು ಕೊಡುತ್ತೆ. ಅಂದರೆ ಆ ಒಂದು ಬದಲಾವಣೆಯನ್ನು ನೀವು ಗಮನಿಸ್ಬೋದು. ನಾನಿವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ, ನನ್ನ ಆತ್ಮೀಯ ಪ್ರೀತಿ ಪಾತ್ರರೊಬ್ಬರು ನನಗೊಂದು ಸೂರ್ಯನ ಚಿಹ್ನೆಯನ್ನು ಉಡುಗೊರೆಯಾಗಿ ತಂದುಕೊಟ್ರು. ಅದನ್ನು ನಾನು ದೇವ್ರ ಮನೆ ಮುಖ್ಯ ಬಾಗಿಲಿಗೆ ಹಾಕಿದ್ದೀನಿ. ನಿಮಗೆ ಕಾಣ್ತಿರ್ಬೋದು, ನನ್ನ ಮೇಲ್ಭಾಗದಲ್ಲಿದೆ ನೋಡಿ, ಇದೆ. ಈ ಒಂದು ಸಿಂಬಲ್ನ ಅವ್ರು ನನಗೊಂದು ಉಡುಗೊರೆ ರೀತಿ ಕೊಟ್ಟಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು ಅವತ್ತು. ಅದನ್ನು ನಾನು ಹಾಕಿದಾಗಿಂದ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ಈ ಒಂದು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಹೇಳಬೇಕು, ಹಂಚ್ಕೋಬೇಕು ಅಂತ ಇಷ್ಟಪಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಮಗೆಲ್ಲ ಬೇರೆಯವರೇ ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವು ಕೂಡ ಬಯಸಿ, ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗುತ್ತಲ್ವ, ಅದನ್ನು ನೋಡಿದ ತಕ್ಷಣ ಬೇಕು ಅಂತ, ಆ ರೀತಿ ನೋಡಿ ಆ ಸೂರ್ಯನ ಚಿಹ್ನೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು, ನೀವು ಅದನ್ನು ಇಡಿ. ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಪಾಸಿಟಿವ್ ಬದಲಾವಣೆಯನ್ನು ನೋಡಬಹುದು. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.